Good morning, students. Well, I think everyone has written your test at your best. So now, what we'll be doing? We'll be having a glance at the question paper. Or we'll just recall it. How was the question paper? So it is about unit test one. All right. So we'll review it. So in that first question, it is pick the correct option. Take the correct option. For that, A. Which of the following parts is called the food factory of the plants? ಸೊ ಈಗ ಕೆಳಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಫುಡ್ ಫ್ಯಾಕ್ಟರಿ ಆಫ್ ಪ್ಲಾಂಟ್ ಅಂತ ನಾವು ಯಾವ ಭಾಗಕ್ಕೆ ಕರಿತೀವಿ ಪ್ಲಾಂಟ್ ಅಂತ ತಂದವರು ಕೇಳಿದರು. ಸೊ ದೇ ಗಿವನ್ ಆಪ್ಷನ್ ಆಸ್ ಫ್ಲವರ್, ಲೀಫ್, ರೂಟ್ ಅಂಡ್ ಸ್ಟೆಮ್. ಸೊ ಆಕ್ಚುಲಿ ಇಲ್ಲಿ ಫುಡ್ ಫ್ಯಾಕ್ಟರಿ ಯಾವ್ದಪ್ಪ ಅಂದ್ರೆ ಇಟ್ ಈಸ್ ಲೀಫ್. ದಟ್ ಈಸ್ ಆಪ್ಷನ್ ನಂಬರ್ 2, leaf. Why we call leaf as food factories? Because the food is prepared in the leaf, because the leaf is having chlorophyll in them. So ನಾವು ಫುಡ್ ಫ್ಯಾಕ್ಟರಿ ಅಂತ ಲೀಫಿಗೆ ಕರಿತೀವಿ. ಲೀಫ್ ಅಂದ್ರೆ ಏನು? ಎಲೆ. ಆ ಎಲೆಗಳಲ್ಲಿ ಕ್ಲೋರೋಫಿಲ್ ಇರೋದ್ರಿಂದ ಆ ಎಲೆ ಏನು ಮಾಡ್ತದ, ಆ ಕ್ಲೋರೋಫಿಲ್ ಇದ್ದಿದ್ದರಿಂದ ಅಲ್ಲಿ ಆಹಾರವನ್ನು ತಯಾರು ಮಾಡ್ತದ. ಆದ್ರೆ ನೆನಪಿರಲಿ, ಆಹಾರ ತಯಾರಿಕೆ ಹಗಲು ಅಷ್ಟೇ ಇರ್ತದೆ, ಓನ್ಲಿ ಡ್ಯೂರಿಂಗ್ ಡೇ, ಬಿಕಾಸ್ ಇಟ್ ರಿಕ್ವೈರ್ಸ್ ಸನ್ಲೈಟ್. ಸೊ ಯು ಫೈಂಡ್ ಓನ್ಲಿ ಸನ್ಲೈಟ್ ಡ್ಯೂರಿಂಗ್ ಡೇ. Then B, the food prepared by the plant is in the form of mineral, sunlight, carbon dioxide or water. ಸೊ ಸನ್ಲೈಟ್ ಫಾರ್ಮ್ ಒಳಗೆ ಇರೋದಿಲ್ಲ ಫುಡ್, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಇರೋದಿಲ್ಲ, ಆಮೇಲೆ ವಾಟರ್ ಇರೋಂಗಿಲ್ಲ. ಯಾಕಂದ್ರೆ ಸನ್ಲೈಟ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ this carbon dioxide and water is combining to give out food. So here these three are not options, only the first option, that is mineral, that is the correct option here. It is mineral. All right, then C, plants give out oxygen during dash. So plants ಯಾವಾಗ ಆಕ್ಸಿಜನ್ ಕೊಡ್ತಾವ ನಮಗ? when they are going to give us oxygen. So here the plants are giving out oxygen during which time? ಯಾವಾಗ ಕೊಡ್ತಾವಪ್ಪ ಆಕ್ಸಿಜನ್ ಪ್ಲಾಂಟ್ಸ್ ನಮಗ? ಡೇ ಟೈಮ್ ಕೊಡ್ತಾವು, ಅಥವಾ ನೈಟ್ ಕೊಡ್ತಾವು, ಅಥವಾ ಡೇ ಆ್ಯಂಡ್ ನೈಟ್ ಕೊಡ್ತಾವು, ಅಥವಾ ಬರೀ ನೈಟ್ ಕೊಡ್ತಾವು? ಯಾವಾಗ ಕೊಡ್ತಾವು? ಇಟ್ ಈಸ್ ಆಕ್ಚುಲಿ ಡ್ಯೂರಿಂಗ್ ಡೇ. ದ ಆಪ್ಷನ್ first one, they are giving out oxygen during the day. ಅವು ಹಗಲತ್ತಿ ಎದಕ್ಕೆ ನಮಗೆ ಆಕ್ಸಿಜನ್ ಕೊಡ್ತಾವ ಅಂದ್ರೆ ಫೋಟೋಸಿಂಥೆಸಿಸ್ ಹಗಲತ್ತಿ ಆಗ್ತಿರ್ತದ. ಆಸ್ ದಿಸ್ process of photosynthesis takes up only during the day, because of presence of sunlight the plants are giving out glucose and oxygen. ಸೊ ಗ್ಲೂಕೋಸ್ ಹಾಗೂ ಆಕ್ಸಿಜನ್ ಫಾರ್ಮ್ ಆಗ್ತದ, ಆ ಆಕ್ಸಿಜನ್ ಅನ್ನ ಅದು ನಮಗೆ ಕೊಡ್ತದ. ಸೊ ದ ಆಪ್ಷನ್ ಇಸ್ ದ ಡೇ. ನೈಟ್ ಯಾಕೆ ಕೊಡಂಗಿಲ್ಲ ಅಂದ್ರೆ ನೈಟ್ ಟೈಮ್ ದ ಪ್ಲಾಂಟ್ಸ್ ಆರ್ ಗಿವಿಂಗ್ ಔಟ್ ಕಾರ್ಬನ್ ಡೈಆಕ್ಸೈಡ್. ಹೀಗಾಗಿ ರಾತ್ರಿ ನಮಗ ಪ್ಲಾಂಟ್ಸು ಆಕ್ಸಿಜನ್ ಅನ್ನ ಕೊಡಂಗಿಲ್ಲ. ಯಾಕಂದ್ರೆ ಅದು ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಗೆ ಹಾಕ್ತಿರ್ತದೆ. ಹಗಲತ್ತ ಆಕ್ಸಿಜನ್ ಹೊರಗೆ ಆಗ್ತದ, ರಾತ್ರಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಆಗ್ತಿರ್ತದೆ. ಹಿಂಗಾಗಿ ರಾತ್ರಿ ನಮಗೆ ಆಕ್ಸಿಜನ್ ಅದು ಪ್ಲಾಂಟ್ಸ್ ಕೊಡಂಗಿಲ್ಲ. ನಮಗೆ ಆಕ್ಸಿಜನ್ ಪ್ಲಾಂಟ್ಸ್ ಯಾವಾಗ ಕೊಡ್ತಾವ ಅಂದ್ರೆ ಬರೇ ಹಗಲತ್ತು ಕೊಡ್ತಾವೆ, ದಟ್ ಈಸ್ ಡ್ಯೂರಿಂಗ್ ಡೇ. ದೆನ್ ನೆಕ್ಸ್ಟ್ ಡಿ, light weight and spongy bodies filled with air are found in floating plants, submerged plants, hilly area plants or desert plants. Okay,
ಫ್ಲೋಟಿಂಗ್ ಪ್ಲಾಂಟ್ಸ್ ಅಂದ್ರೆ ತೇಲಾಡುವುದು, ತೇಲ್ತಾ ಇರ್ತವೆ. ಸಬ್ಮರ್ಜ್ಡ್ ಅಂದ್ರೆ ಅವು ನೀರಿನಲ್ಲಿ ಮುಳುಗಿರ್ತಾವು. ಅರ್ಥ ಆಯ್ತಾ? ಸಬ್ಮರ್ಜ್ಡ್ ಅಂದ್ರೆ ನೀರಿನಲ್ಲಿ ಮುಳುಗುವುದು. ದೆನ್ ಹಿಲ್ಲಿ ಏರಿಯಾ ಪ್ಲಾಂಟ್ಸ್ ಅಂದ್ರೆ ಮೌಂಟೇನ್ಸ್ ಅಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸ್ ಅಥವಾ ಡೆಸರ್ಟ್ ಪ್ಲಾಂಟ್ಸ್. ಡೆಸರ್ಟ್ ಪ್ಲಾಂಟ್ಸ್ ಒಳಗೆ ಲೀವ್ಸ್ ಇರೋಂಗಿಲ್ಲ ಪ್ಲಾಂಟ್ಸಿಗೆ. ಮೌಂಟೇನ್ಸ್ ಅಲ್ಲಿ ಅವು ಬಹಳಷ್ಟು ಸ್ಟ್ರೇಟ್ ಇರ್ತಾವು, ಟಾಲ್ ಇರ್ತಾವು. ಸೊ ಹಿಯರ್ ದ ಆಪ್ಷನ್ ಈಸ್ lightweight and spongy bodies filled with air are found in floating plants. That is option 1. Floating plants. ಆ ಪ್ಲಾಂಟ್ ಲೈಟ್ ವೇಟ್ ಆಗಿರಬೇಕು, ಅಂದ್ರೆ ಹಗುರ್ ಇರಬೇಕು. ಹಾಗೂ ಅದ್ರ ಬಾಡಿ ಏನಾಗಿರ್ತದ, ಸ್ಪಂಜ್ ಗತ್ಲೆ ಏರ್ ತುಂಬಿಕೊಂಡಿರ್ತದ. ಹಿಂಗಾಗಿ ಅವು ತೇಲ್ತಾ ಇರ್ತವು. That is why the answer is here, floating plants for D. Then we have E. Leaves are very few or absent in most desert plants. So leaves ಏನು ಮಾಡ್ತಾವು, ಭಾಳಷ್ಟು ಕಮ್ಮಿ ಇರ್ತಾವು, ಅತಿ ಕಮ್ಮಿ ಇರ್ತಾವು, ಅಥವಾ ಲೀವ್ಸೇ ಇರಂಗಿಲ್ಲ. ಎಲ್ಲಿ? ಇನ್ ಮೋಸ್ಟ್ ಡೆಸರ್ಟ್ ಪ್ಲಾಂಟ್ಸ್. ಸೊ ಡೆಸರ್ಟ್ಸ್ ಅಲ್ಲಿ, ಮರುಭೂಮಿಯಲ್ಲಿ ಬೆಳೆಯತಕ್ಕಂಥ ಪ್ಲಾಂಟ್ಸಿಗೆ ಏನಾಗಿರ್ತದೆ ಅಂದ್ರೆ ಅಲ್ಲಿ ಲೀವ್ಸ್ ಇರಂಗಿಲ್ಲ. ಅಲ್ಲಿ ಪ್ಲಾಂಟ್ಸ್ ಏನು ಡೆಸರ್ಟ್ ಮರುಭೂಮಿಯಲ್ಲಿ ಬೆಳೀತಕ್ಕಂಥ ಪ್ಲಾಂಟ್ಸಿಗೆ ಲೀವ್ಸ್ ಇರಂಗಿಲ್ಲ, ಎಲೆಗಳು ಇರಂಗಿಲ್ಲ. ಅದಕ್ಕೆ ಅಕಸ್ಮಾತ್ ಇದ್ರೂ ಬಹಳಷ್ಟು ಕಮ್ಮಿ ಇರ್ತಾವು, ಅತಿ ಕಡಿಮೆ ಇರ್ತಾವು. ಅದು ಎದಕ್ಕಪ್ಪ ಅಂದ್ರೆ they eat insects, they get food from dead materials, it avoids loss of water, or there is no need for photosynthesis. ಸೊ ಅಲ್ಲಿ ಎಲೆಗಳು ಕಮ್ಮಿ ಇರುವುದು ಅಥವಾ ಎಲೆಗಳೇ ಇರದೇ ಇರೋಕ್ಕೆ ಕಾರಣ ಏನು ಅಂತ ಕೇಳಿದರು. ಆ್ಯಕ್ಚುಲಿ ಮರುಭೂಮಿ ಅಂದ್ರೆ ಅಲ್ಲಿ ನೀರೇ ಸಿಗ್ತಾ ಇರೋಂಗಿಲ್ಲ. ಅಂಥದ್ರಲ್ಲಿ ಅಲ್ಲಿ ಪ್ಲ್ಯಾಂಟ್ಸ್ ಬೆಳೆದಿರ್ತಾವು. ಆ ಬೆಳೆದಿದ್ದ ಪ್ಲ್ಯಾಂಟಿಗೆ ಎಲೆಗಳಿದ್ದು ಅಂದ್ರೆ ಅಲ್ಲಿ ಟ್ರಾನ್ಸ್ಪಿರೇಷನ್ ಆಗ್ತಿತ್ತು. ಟ್ರಾನ್ಸ್ಪಿರೇಷನ್ ಇಸ್ ಅ ಪ್ರಾಸೆಸ್ ವೇರ್ ದೇರ್ ಇಸ್ ಲಾಸ್ ಆಫ್ ವಾಟರ್ ಬೈ ದ ಲೀವ್ಸ್. ಸೊ ಟ್ರಾನ್ಸ್ಪಿರೇಷನ್ ಏನಂದ್ರೆ ದ ಪ್ರಾಸೆಸ್ ಆಫ್ ಲಾಸ್ ಆಫ್ ವಾಟರ್ ಬೈ ಲೀವ್ಸ್. ಸೊ ಎಲೆಗಳಿಂದ ವಾಟರ್ ಹೊರಗೆ ಹೋಗಿ ವಾಟರ್ನ ಲಾಸ್ ಮಾಡ್ತದೆ. ವಾಟರ್ ಕಂಟೆಂಟ್ ಇನ್ ದ ಪ್ಲಾಂಟ್ ಈಸ್ ಲಾಸ್ಟ್. ಹಿಂಗಾಗಿ ಏನು ಮಾಡ್ತಾವ, ಮರುಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಪ್ಲಾಂಟ್ಸಿಗೆ ಈ ಎಲೆಗಳು ಇರಂಗಿಲ್ಲ, ಅಕಸ್ಮಾತ್ ಇದ್ರೂ ಬಹಳ ಕಡಿಮೆ ಇರ್ತವು. ಸೊ ಹಿಯರ್ leaves are very few or absent in most desert plants because it avoids loss of water. That is option number 3. It avoids loss of water. ಸೊ ನೀರು ಟ್ರಾನ್ಸ್ಪಿರೇಷನ್ ಆಗಿ ಹಾಳು ಆಗದೇ ಇರಲಿ ಅನ್ನೋ ಉದ್ದೇಶಕ್ಕೆ ಆ ಮರುಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಪ್ಲಾಂಟ್ಸ್ಗೆ ಎಲೆಗಳು ಇರಂಗಿಲ್ಲ ಅಥವಾ ಅತಿ ಕಡಿಮೆ ಇರ್ತವೆ. Is this clear? Then coming to question number 2, that is true or false. ಅದರೊಳಗೆ ಒಂದೇದು ಫಸ್ಟ್ ಒನ್, A, lotus and water lily are fixed water plants. ಸೊ ಫಿಕ್ಸ್ಡ್ ವಾಟರ್ ಪ್ಲಾಂಟ್ಸ್ ಅಂದ್ರೆ ಆ ವಾಟರಲ್ಲಿ ಆ ಪ್ಲಾಂಟ್ಸ್ಗಳು ಯಾವಾಗಲೂ ಫಿಕ್ಸ್ಡ್ ಇರಬೇಕು. ಸೊ ಲೋಟಸ್ ಹಾಗೂ ವಾಟರ್ ಲಿಲ್ಲಿ ಫಿಕ್ಸ್ಡ್ ಇರೋ ಕಾರಣಕ್ಕೆ ಈ ಫಸ್ಟ್ ಸ್ಟೇಟ್ಮೆಂಟ್ ಏನಾಗ್ತದ, ಅದು ಟ್ರೂ ಅಲ್ಲ, ಇಟ್ ಈಸ್ ಟ್ರೂ. ಆಲ್ರೈಟ್. ಸೊ ಲೋಟಸ್ ಅಂಡ್ ವಾಟರ್ ಲಿಲ್ಲಿ ಆರ್ ಫಿಕ್ಸ್ಡ್ ವಾಟರ್ ಪ್ಲಾಂಟ್ಸ್. ಕರೆಕ್ಟ್ ಅದ. ಫಿಕ್ಸ್ಡ್ ವಾಟರ್ ಪ್ಲಾಂಟ್ಸ್ ಯಾವಪ್ಪ ಅಂದ್ರೆ ಲೋಟಸ್ ಹಾಗೂ ವಾಟರ್ ಲಿಲ್ಲಿ, ಇವೆರಡು ಅದಕ್ಕೆ ಕರೆಕ್ಟ್ ಎಕ್ಸಾಂಪಲ್ ಅದು. ದಟ್ ಈಸ್ ವೈ ದ ಸ್ಟೇಟ್ಮೆಂಟ್ ಈಸ್ ಟ್ರೂ. Then coming to B, the land is wet and soil is clay in marshy areas. So marshy area ಅಂದ್ರೆ ಅಲ್ಲಿ ನೀರು ಜಾಸ್ತಿ ಇರ್ತದ, ಏನಾಗಿರ್ತದ, ವಾಟರ್ ಲಾಗ್ ಆಗ್ತಿರ್ತದ. ವಾಟರ್ ಲಾಗ್ ಆದ್ರೆ ಅಲ್ಲಿ ಇರ್ತಕ್ಕಂಥ ರೂಟ್ಸ್ಗೆ ಕರೆಕ್ಟಾಗಿ ಏರ್ ಸಪ್ಲೈ ಆಗ್ತಿರಂಗಿಲ್ಲ. ಸೊ ವಾಟ್ ದೇ ಗಿವನ್, ದ ಲ್ಯಾಂಡ್ ಇಸ್ ವೆಟ್ ಅಂಡ್ ಸಾಯಿಲ್ ಇಸ್ ಕ್ಲೇ ಇನ್ ಮಾರ್ಶಿ ಏರಿಯಾ. ಸೊ ಇಲ್ಲಿ ಯಾವಾಗಲೂ ಲ್ಯಾಂಡ್ ಏನಿರ್ತದ, ಹಸಿ ಇರ್ತದ. ಲ್ಯಾಂಡ್ ಈಸ್ ವೆಟ್, ಲ್ಯಾಂಡ್ ಹಸಿಯಾಗಿರ್ತದೆ. ಭೂಮಿಯಲ್ಲಿ ಯಾವಾಗಲೂ ಹಸಿಯಾಗಿರ್ತದ. ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಮಣ್ಣು ಕ್ಲೇ ಆಗಿರ್ತದ. ಸೊ ದಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ದ ಬಿ ಸ್ಟೇಟ್ಮೆಂಟ್ ಬಿ ಇಸ್ ಆಲ್ಸೋ ಟ್ರೂ.
Then we'll come across third one. Lots of leaves are found in desert plants. Lots of leaves are found in desert plants. Now we know last take the correct option ಒಳಗೆ ಹೇಳಿದ್ವಿ ಏನಂತ ಮರುಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಪ್ಲಾಂಟ್ಸ್ಗೆ ಎಲೆಗಳು ಇರಂಗಿಲ್ಲ. It will be not having leaves. In case if it is having leaves, it will be very less in number. In case ಅಲ್ಲಿ ಎಲೆಗಳಿದ್ದು ಪ್ಲಾಂಟ್ಸ್ಗೆ ಎಲೆಗಳಿದ್ದು ಮರುಭೂಮಿಯಲ್ಲಿ ಬೆಳೆದಿರತಕ್ಕಂಥ ಪ್ಲಾಂಟ್ಸ್ಗೆ ಅಂದ್ರೆ ಆ ಎಲೆಗಳು ಅತಿ ಕಮ್ಮಿ ಇರ್ತಾವ ಅಂತ ಹೇಳಿದ್ವಿ. ಸೊ ಇಲ್ಲೇನು ಕೊಟ್ಟಿದ್ದಾನೆ ನಾವು ಟ್ರೂ ಆರ್ ಫಾಲ್ಸ್ ಅಲ್ಲಿ ಲಾಟ್ಸ್ ಆಫ್ ಲೀವ್ಸ್ ಆರ್ ಫೌಂಡ್ ಇನ್ ಡೆಸರ್ಟ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಡು ವಿ ಫೈಂಡ್ ಲಾಟ್ಸ್ ಆಫ್ ಲೀವ್ಸ್ ಇನ್ ಡೆಸರ್ಟ್ ಪ್ಲಾಂಟ್ಸ್? ವಿ ಡೋಂಟ್ ಫೈಂಡ್. ಸೊ ದ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್. ಯಾಕಂದ್ರೆ ಮರುಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಪ್ಲಾಂಟ್ಸ್ಗೆ ಲೀವ್ಸ್ ಬಹಳ ಇರಂಗಿಲ್ಲ. ಅರ್ಥ ಆಯ್ತಾ? Then at last we have still fourth one, that is D. Carrot is a stem that stores food. Carrot is a stem that stores food. So carrot ಅಂದ್ರೆ ಏನಪ್ಪ? ಗಜ್ರಿ ಅಂತ ಹೇಳ್ತೀವಿ. So is that carrot a stem it is storing food? No. Actually carrot is a root where it is storing its food. So they have given it as stem. So carrot is not stem. First of all, carrot ಒಂದು ಸ್ಟೆಮ್ ಅಂತ, ಆ ಸ್ಟೆಮ್ ಅಲ್ಲಿ ಅದರ ಆಹಾರವನ್ನು ಶೇಖರಣೆ ಆಗಿರ್ತದೆ ಅಂತ ಕೊಟ್ಟಿದ್ದಾರೆ ಅವರು. ಆಕ್ಚುಲಿ ಕ್ಯಾರೆಟ್ ಅನ್ನೋದು ಸ್ಟೆಮ್ಮೇ ಅಲ್ಲ. ಫಸ್ಟಿಗೆ ಕ್ಯಾರೆಟ್ ಅನ್ನೋದೇನು ರೂಟ್. ಆ ಕ್ಯಾರೆಟ್ ಅನ್ನೋದ್ರೊಳಗೆ ನಮ್ಗೆ ಗೊತ್ತಾಗಬೇಕು ಅದಕ್ಕೆ ರೂಟ್ ಅಂತೀವಿ ನಾವು ಮತ್ತೆ ತಂದು. ಸೊ ಅಲ್ಲಿ ಕ್ಯಾರೆಟ್ ರೂಟ್ ಒಳಗೆ ಆಹಾರ ಶೇಖರಣೆ ಆಗಿರ್ತದೆ. ಆಮೇಲೆ ಕೊಟ್ಟಿರೋದೇನು ಸ್ಟೆಮ್ ಅಂತ ಕೊಟ್ಟಿದ್ದಾನೆ. ಹೀಗಾಗಿ ಈ ಅಂಶ ಏನಾಗ್ತದ ಫಾಲ್ಸ್ ಆಗ್ತದ. ಸೊ ಕ್ಯಾರೆಟ್ ಇಟ್ ಸೆಲ್ಫ್ ಸ್ಟೇಟ್ಸ್ ದಟ್ ಇಟ್ ಈಸ್ ಅ ರೂಟ್. Carrot itself states that it is a root. Then how can you say that it is a stem? So carrot is a root which is storing its food in root. So whatever the statement they have given here, it is false. Then coming to last one in this true or false. Oxygen is used in the process of photosynthesis. So now photosynthesis process alli oxygen ಅನ್ನು ಯೂಸ್ ಮಾಡ್ತೀವಾ? No. ಫೋಟೋಸಿಂಥೆಸಿಸ್ ಅಂದರೆ ಏನು? ಆಹಾರವನ್ನು ತಯಾರು ಮಾಡುವುದು. ಎದರಲ್ಲಿ ಕ್ಲೋರೋಫಿಲ್ ಇರಬೇಕು ಪ್ಲಾಂಟ್ಸ್ ಲೀಫಲ್ಲಿ. ಆ ಲೀಫ್ ಒಳಗೆ ಇರ್ತಕ್ಕಂಥ ಕ್ಲೋರೋಫಿಲ್ ಏನು ಮಾಡ್ತದ? ಸೂರ್ಯನ ಬೆಳಕಿನ ಅಡಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹಾಗೂ ನೀರನ್ನು ತೆಗೆದುಕೊಂಡು ಅದು ಏನು ಫಾರ್ಮ್ ಮಾಡ್ತದೆ ಅಂದ್ರೆ ಗ್ಲೂಕೋಸ್ ಹಾಗೂ ಆಕ್ಸಿಜನ್ ಅನ್ನು ಫಾರ್ಮ್ ಮಾಡ್ತದೆ. ಸೊ ಅಲ್ಲಿ ಅದು ಏನು ಯೂಸ್ ಮಾಡತ್ತದ? ಇಟ್ ಈಸ್ ಯೂಸಿಂಗ್ carbon dioxide, water and sunlight, but not oxygen. Oxygen is given out. So the last statement in this true or false also stands false. Is my point clear, everyone? Okay. Then coming to question number 3. Question number 3. What adaptations are found in desert plants? So ಯಾವ ಥರ ನಮಗೆ ಅಡಾಪ್ಟೇಷನ್ ಡೆಸರ್ಟ್ ಪ್ಲಾಂಟ್ಸ್ ಅಲ್ಲಿ ಸಿಗ್ತಾವಂದ್ರೆ, ಒಂದನೇದು ಕ್ಯಾಕ್ಟಸ್. ಕ್ಯಾಕ್ಟಸ್ ಅಂದ್ರೆ ಏನು? ಪಾಪಸ್ಗಳು ಇರ್ತೇನೆ ಅಂತಿರ್ತೀವಿ ನೋಡಿ. ಇಟ್ ವಿಲ್ ಬಿ ಫ್ಲಾಟ್ ಇನ್ ಶೇಪ್ and it will be having small spines on its body. ಚಪ್ಪಟೆ ಆಕಾರದಲ್ಲಿ ಅದರದ್ದು ಬಾಡಿ ಇರ್ತದ. ಆ ಬಾಡಿ ಮೇಲೆಲ್ಲ ಏನಿರ್ತದ? ಮುಳ್ಳುಗತ್ತಲೆ ಇರ್ತದ. ಅದಕ್ಕೆ ನಾವು ಕ್ಯಾಕ್ಟಸ್ ಅಂತ ಕರಿತೀವಿ. ಅದ್ರ ಬಿಟ್ಟರೆ ಇನ್ನ ಒಂದು ಪ್ರಿಕ್ಕಿ ಪೇರ್ ಅಂತ ಇದೆ, ಇದನ್ನು ನಾವು ಅಲ್ಲಿ ನೋಡ್ತೀವಿ. ಸೊ ದಟ್ ಈಸ್ ಫಾರ್ ಕ್ವಶನ್ ನಂಬರ್ 3. ದಟ್ಸ್ ಆಲ್. ದೆನ್ ಕಮಿಂಗ್ ಟು ಕ್ವಶನ್ ನಂಬರ್ 4. ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಫಾರ್ ಫೋಟೋಸಿಂಥೆಸಿಸ್? What are the requirements for photosynthesis? ಅಂದ್ರೆ ಫೋಟೋಸಿಂಥೆಸಿಸ್ ಆಗಬೇಕಂದ್ರೆ ಅದಕ್ಕೆ ಏನೇನು ಬೇಕು ಅಂತ ಕೇಳಿದರು. ಒಂದನೇದು ಸನ್ಲೈಟ್ ಬೇಕು,
ಮತ್ತೇನು ಬೇಕು ಸನ್ಲೈಟ್ ಜೊತೆ? ಕಾರ್ಬನ್ ಡೈಆಕ್ಸೈಡ್ ಬೇಕು. ಇದರ ಜೊತೆಗೆ ವಾಟರ್. So in the presence of sunlight, this carbon dioxide and water is going to combine, and then it gives out glucose and oxygen. So what are the requirements for photosynthesis? Means the requirements for this photosynthesis are what is that? Sunlight, carbon dioxide, and then water. These three are must. Then the next question, that is question number 5. Write 3 features of plants found in mountain or hilly areas. So ನಾವೇನು ಮಾಡಬೇಕು? ಫೀಚರ್ಸ್ ಬರೀಬೇಕು. ಫೀಚರ್ಸ್ ಎದ್ರ ಬಗ್ಗೆ ಬರೀಬೇಕು? ಪ್ಲಾಂಟ್ಸ್ ಏನು ಸಿಗ್ತಾವು. So the plants which are found in mountains or hilly areas, we have to write the features of those plants which are in mountains. First thing, generally there is cold in mountain or hilly areas. All right, so most of the trees here are tall, straight, and evergreen. So ಈ ಒಂದು ಮೌಂಟೇನ್ಸ್ ಅಥವಾ ಮಾರ್ಷಿ ಏರಿಯಾ ಒಳಗ, this is question number 5. Okay. So 3 features. First, most of the trees are tall, straight and evergreen. ಹಾಗಂದ್ರೆ ಅಲ್ಲಿ ಇರ್ತಕ್ಕಂಥ ಟ್ರೀಸ್ ಆಲ್ಮೋಸ್ಟ್ ಟಾಲ್ ಇರ್ತಾವೆ, ಎತ್ತರ ಇರ್ತಾವೆ, ಸ್ಟ್ರೇಟ್ ಇರ್ತಾವೆ, ದೇ ವಿಲ್ ಬಿ ಸ್ಟ್ಯಾಂಡಿಂಗ್ ಇರೆಕ್ಟ್, ರೈಟ್, ಸ್ಟ್ರೇಟ್ ಇರ್ತಾವೆ, and evergreen means throughout the year they are going to be green in color. So ವರ್ಷ ಪೂರ್ತಿಯಲ್ಲಿ ಇರ್ತಕ್ಕಂಥ ಗಿಡಗಳು ಹೆಂಗಿರ್ತಾವೆ? they will be green in color. ಮತ್ತೇನು, a few trees have needle like leaves. ಸೊ ಇಲ್ಲಿ ಸಿಗ್ತಕ್ಕಂಥ ಕೆಲವೊಂದಿಷ್ಟು ಟ್ರೀಸು ಅದ್ರ ಎಲೆಗಳು ಹೇಗಿರ್ತಾವ ಅಂದ್ರೆ, few trees have needle like leaves. ಸೊ ಅಲ್ಲಿ ಸಿಗ್ತಕ್ಕಂಥ ಎಲೆಗಳು ಹೆಂಗಿರ್ತಾವು? ಸೂಜಿ ಆಕಾರದಾಗಿರ್ತಾವೆ. ಸೂಜಿಯ ತುದಿ ಹೇಗೆ ಚೂಪಾಗಿರುತ್ತೆ ಅದೇ ಥರ ಅಲ್ಲಿ ಸಿಗ್ತಕ್ಕಂಥ ಕೆಲವೊಂದಿಷ್ಟು ಟ್ರೀಸ್ ಲೀವ್ಸ್ ಆಗಿರ್ತಾವೆ. ದೆನ್ ದ ಶೇಪ್ ಆಫ್ ಟ್ರೀಸ್ ಈಸ್ ಕೋನಿಕಲ್. ಸೊ ಅಲ್ಲಿ ಸಿಗ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಥರ ಗಿಡಗಳು ಹೇಗಿರ್ತಾವೆ ಅಂದ್ರೆ ಕೋನಿಕಲ್ ಶೇಪ್ ಒಳಗಿರ್ತಾವೆ. ಅರ್ಥ ಆಯ್ತಾ? ಓಕೆ, ದಟ್ ವಾಸ್ ಅಬೌಟ್ ಕ್ವಶನ್ ನಂಬರ್ 5. Then coming to question number 6, what they have told, what they have asked, name 3 roots that store food. 3 roots that store food. So 3 roots ಹೆಸರು ಬರೀಬೇಕು ನಾವು. ಆ ರೂಟ್ಸ್ ಅಲ್ಲಿ ಫುಡ್ ಸ್ಟೋರ್ ಆಗಿರಬೇಕು. ಸೊ ಬೇರುಗಳಲ್ಲಿ ಆಹಾರಗಳನ್ನು ಶೇಖರಣೆ ಮಾಡ್ತದಲ್ಲ ಅಂತ ಒಂದು 3 ಎಕ್ಸಾಂಪಲ್ ಅನ್ನು ಕೊಡಬೇಕು ನಾವು. ಎಕ್ಸಾಂಪಲ್ ಯಾವಪ್ಪ ಅಂದ್ರೆ ಕ್ಯಾರೆಟ್, ರ್ಯಾಡಿಶ್, ಮತ್ತೆ ಯಾವುದು ಬೀಟ್ರೂಟ್, ಗಜ್ಜರಿ, ಮೂಲಂಗಿ ಹಾಗೂ ಬೀಟ್ರೂಟ್. ಸೊ ಇವೆಲ್ಲ ಏನು? ಇವು 3 roots which are storing food in their roots. ಅರ್ಥ ಆಯ್ತಾ? Then next we have question number 7, that is last question. The question is, give 2 examples for fungi. You know, give 2 examples for fungi. ಈ ಎಕ್ಸಾಂಪಲ್ಸ್ ಆಫ್ ಫಂಗೈ ನಿಮಗೆ ಗೊತ್ತು ಇರದೇ ಇದ್ದಲ್ಲಿ ಅಟ್ಲೀಸ್ಟ್ ವಾಟ್ ಆರ್ ಫಂಗೈ ಅಂತ ಬರೆಯುತ್ತೆ ಹೇಳ್ತೀರ. ವಾಟ್ ಆರ್ ಫಂಗೈ ಇದನ್ನಾದರೂ ಬರೀ ಅಂತ ಹೇಳಿದ್ದೆ ನಾನು. 2 ಎಕ್ಸಾಂಪಲ್ ಕೊಡ್ರಿ ಫಂಗೈಗೆ. ಆ 2 ಎಕ್ಸಾಂಪಲ್ ಗೊತ್ತು ಇರ್ಲಿಕ್ಕಂದ್ರೆ
ಏನು ಮಾಡಬೇಕು, ಫಂಗೈ ಅಂದ್ರೆ ಏನು ಅಂತ ಬರಿ ಅಂತ ಹೇಳ್ತೀನಿ. ಸೊ ಆಕ್ಚುಲಿ ವಾಟ್ ಆರ್ ಫಂಗೈ ಅಂದ್ರೆ, earlier these were considered as plants. ಸೊ ಮುಂಚೆ ಏನಾಗಿತ್ತು, ಇವನ್ನೆಲ್ಲ ನಾವು ಪ್ಲಾಂಟ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಬಟ್ ಲೇಟರ್ we did not consider them as plants because it was classified separately under kingdom fungi. ಇದನ್ನ ನಾವು ಬರೀಬಹುದಿತ್ತು ನೀವು. ಓಕೆ, ಸೊ ದಿಸ್ ವಾಸ್ ಅಬೌಟ್ ಯುವರ್ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್, ರೈಟ್? ಸೊ ವಿ ಜಸ್ಟ್ ರಿವ್ಯೂಡ್. ಸೊ ಅದನ್ನು ನಾವು ನೋಡಿದ್ವಿ, ಕ್ವಶನ್ ಪೇಪರ್ ಅಲ್ಲಿ ಏನಿತ್ತು, ಹೇಗಿತ್ತು, ಅದೇನೇನು ಬರೀಬೇಕಾಗಿತ್ತು ಅಂತ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಾ? ಸೊ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಆಲ್ವೇಸ್ ಕೀಪ್ ರೀಡಿಂಗ್. ಫೈನ್. Then after this chapter, what we have chapter number 3, that is animals life cycle. We have chapter number 3, animals life cycle. ಸೊ ಪ್ರಾಣಿಗಳ ಜೀವನ ಚಕ್ರ ಹೇಗೆ ಅನ್ನೋದನ್ನು ನಾವು ಇಲ್ಲಿ ಕಲಿಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಹೆನ್, ಕೋಳಿ, ದೆನ್ ವಿ ಹ್ಯಾವ್ ಫ್ರಾಗ್, ಫಿಶ್. ಸೊ ಇವ್ರದ್ದೆಲ್ಲ ಜೀವನ ಚಕ್ರ ಹೇಗೆ ಬದಲಾಗ್ತದೆ. ಫಾರ್ ಎಕ್ಸಾಂಪಲ್, ನಾವೇ ತಗೋರಿ, ವಿ ಆರ್ ಆಲ್ಸೋ ಪಾರ್ಟ್ ಆಫ್ ಎನಿಮಲ್ಸ್. ಹ್ಯೂಮನ್ ಬೀಯಿಂಗ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎನಿಮಲ್. ಸ್ಟಾರ್ಟಿಂಗ್ ಏನಿರ್ತದೆ, ನಾವು ಬೇಬಿ ಆಗ್ತೀವಿ, ರೈಟ್? ಆಮೇಲೆ ವಿಲ್ ಗ್ರೋ ಇನ್, then we'll turn to adult, then we'll grow as a man, and then at last we become old and disappear. ಏನಾಗ್ತದೆ, ನಾವು ಸಣ್ಣದಾಗ ಹುಟ್ಟಿದ ಕೂಸಿರ್ತೀವಿ, ಬೆಳೀತಾ ಸ್ವಲ್ಪ ದೊಡ್ಡವರಾಗ್ತೀವಿ, ಆಮೇಲೆ ನಾವು ಅಡಲ್ಟ್ ಆಗ್ತೀವಿ. ಅಡಲ್ಟ್ ಆಗಿಂದ ಮತ್ತೇನಾಗ್ತದೆ, ಮ್ಯಾರೇಜ್ ಆಗಿ ಮಕ್ಕಳಾಗ್ತವೆ. ಸೊ ನಮ್ಮ ವಯಸ್ಸು ಹಾಗೆ ಹೋಗ್ತಾ ಇರ್ತದೆ. ಕಡೆಗೆ ನಾವು ಲಾಸ್ಟಿಗೆ ಒಂದಿನ ಏನಾಗ್ತದೆ, ವೃದ್ಧರಾಗ್ತೀವಿ. ಅಜ್ಜ ಅಜ್ಜಿ, ನೀ ಸದ್ದೇನು ಬೇರೆದವ್ರಿಗೆ ಅಜ್ಜ ಅಜ್ಜಿ ಅಂತ ಕರಿತಿರ್ತಿಲ್ಲ, ಆ ಒಂದು ಟೈಮ್ ಬರ್ತದ, ನೀನು ಅಜ್ಜ ಅಜ್ಜಿ ಆಗೋ ವಯಸ್ಸು. ಆ ಅಜ್ಜ ಅಜ್ಜಿ ಆಗಿಂದ ಏನಾಗ್ತದ, ಎಟ್ ಲಾಸ್ಟ್ ವಿ ವಿಲ್ ಡಿಸ್ಅಪಿಯರ್. ಡಿಸ್ಅಪಿಯರ್ ಅಂದರೆ ವಿ ವಿಲ್ ಡೈ. ಅರ್ಥ ಆಯ್ತಾ? ಹುಟ್ಟಿದ ಯಾವುದೇ ಒಂದು ಪ್ರಾಣಿ ಇರಬಹುದು, ಅದು ಕೊನೆಗೆ ಸಾಯಲೇಬೇಕು. ಅರ್ಥ ಆಯ್ತಾ? ಆದರೂ there are many organisms of same kind. ಅದಕ್ಕೆ ನಾವು reproduction ಅಂತ ಕರಿತೀವಿ. So we'll be seeing it, right? But now animals life cycle ಅಂದ್ರೆ ಈ ಪ್ರಾಣಿಗಳಲ್ಲಿ ಜೀವನ ಚಕ್ರ ಹೇಗಿರ್ತದ. ಫಾರ್ ಎಕ್ಸಾಂಪಲ್, hen is going to lay egg, right? ಏನು ಮಾಡ್ತದ, ಕೋಳಿ ಮೊಟ್ಟೆ ಇಡ್ತದ. ಆ ಮೊಟ್ಟೆಯನ್ನು ಅದು ಕಾವು ಮಾಡ್ತದ, ಬಿಸಿ ಇರುವಕ್ಕೆ ಯಾವಾಗಲೂ ಆ ಮೊಟ್ಟೆ ಇಟ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಇಟ್ ವಾರ್ಮ್. ಸೊ ಆ ಮೊಟ್ಟೆ ಬಿಸಿಯಾಗಿ 21ನೇ ದಿನಕ್ಕೆ ಆ ಮೊಟ್ಟೆಯಲ್ಲಿ ಒಡೆದು ಕೋಳಿ ಮರಿ ಬರ್ತದೆ ಹೊರಗೆ. ಅದಕ್ಕೆ ನಾವು ಹ್ಯಾಚಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಆಮೇಲೆ ಅದು ಸಣ್ಣ ಕೂಸಿರ್ತದೆ. ಆಮೇಲೆ ದೆನ್ ಇಟ್ ಸ್ಟಾರ್ಟ್ಸ್ ಗ್ರೋವಿಂಗ್, ಆ್ಯಂಡ್ ಅಗೇನ್ ದ ಟೈಮ್ ಕಮ್ಸ್ ವೆನ್ ಇಟ್ ಹ್ಯಾಸ್ ಟು ಲೇ ಎಗ್ಸ್. ದಿಸ್ ಈಸ್ ದ ಲೈಫ್ ಸೈಕಲ್. Like how the wheel of a cycle is rotating, like that everyone has to go into every field or go into every certain age where everyone has to pass. So ಈ animals life cycle ಅನ್ನು ನಾವು next class ಅಲ್ಲಿ ಅಧ್ಯಾಯ ಮಾಡೋಣ, right? In next class we are going to study it, because just now we had seen a review of unit test question paper, so you might be feeling bored, but still it is quite interesting, and it is what all you know, right? ಈ ಚಾಪ್ಟರ್ ಇರೋದೇನಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಇರ್ತದೆ, ಆದ್ರೆ ಅದಕ್ಕೆ ಯಾವ ಸಂದರ್ಭದಾಗ ಏನು ವರ್ಡನ್ನ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ. ಅದನ್ನು ನಾವು ಕಲಿಯೋಣ. ಅರ್ಥ ಆಯ್ತಾ? ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಸ್ಟಡಿಂಗ್ animals life cycle, this chapter number 3. So till then, keep reading textbook.
I think you might have understood why you have to read textbook, because examples of a fungi ಅದನ್ನು ನೀವು ಟೆಕ್ಸ್ಟ್ ಬುಕ್ ಓದಿದ್ರಷ್ಟೇ ಅದು ಬರೆಯಕ್ಕೆ ಬರ್ತಿತ್ತು. ಅರ್ಥ ಆಯ್ತಲ್ಲ, ಅದಕ್ಕೆ ಹೇಳೋದು ಕೀಪ್ ರೀಡಿಂಗ್ ಟೆಕ್ಸ್ಟ್ ಬುಕ್. ಆಲ್ ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.